ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ. ಇದಕ್ಕೊಂದು ಸಣ್ಣ ಸ್ಟೋರಿ ಇದೆ. ನಾನು ಒಂದ್ಸತಿ ಈ ಬೆಂಡೆಕಾಯಿ ಪಲ್ಯ ಮಾಡಿ ಮಕ್ಕಳಿಗೆ ಡಬ್ಬಿಗೆ ಪ್ಯಾಕ್ ಮಾಡಿಕೊಟ್ಟಾಗ ಮಕ್ಳ ಫ್ರೆಂಡ್ಸ್ ಕೂಡ ಇದನ್ನ ಟೇಸ್ಟ್ ಮಾಡಿದ್ಮೇಲೆ ಅವ್ರಿಗೂ ಇಷ್ಟ ಆಗಿ ಪ್ರತಿ ಸತಿ ನಾನು ಬೆಂಡೆಕಾಯಿ ಪಲ್ಯ ಮಾಡಿದಾಗ ಎಕ್ಸ್ಟ್ರಾ ಡಬ್ಬಿ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ರು ಮಕ್ಕಳು ಸ್ಕೂಲಿಗೆ. ಸೊ ಈ ಬೆಂಡೆಕಾಯಿ ಪಲ್ಯದ ರುಚಿ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಈ ರೆಸಿಪಿ ನೋಡ್ಕೊಂಬರೋಣ. ಮೊದಲೇದಾಗಿ ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಬಾಣಲಿನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಕಟ್ ಮಾಡಿರೋ ಬೆಂಡೆಕಾಯಿ ಹಾಕಿ ಸುಮಾರು ಒಂದು 2-3 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು. ಮೇಲ್ಭಾಗ ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಂಡ ನಂತರ ಸಪ್ರೇಟ್ ಆಗಿ ಇದನ್ನ ತೆಗೆದಿಟ್ಕೊಂಡು ಮತ್ತೆ ಅದೇ ಬಾಣಲಿನಲ್ಲೇ ಒಗ್ಗರಣೆ ಮಾಡ್ಕೋಣ. ಒಗ್ಗರಣೆಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡ ನಂತರ 2 ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಹಾಕೋಬೇಕು. ನಂತರ ಈ ಈರುಳ್ಳಿನಲ್ಲಿರುವಂಥ ರಾ ಸ್ಮೆಲ್ ಎಲ್ಲ ಹೋಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ 2 ಟೊಮೆಟೊ ಹಾಕಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹುರಿಯುವಂಥ ಟೈಮಲ್ಲೇ ಸ್ವಲ್ಪ ಅರಿಶಿನ, ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಟೊಮೆಟೊ ಈ ಥರ ಮ್ಯಾಶ್ ಆಗಿದೆ ಅಂದರೆ ಇದಾಗಿದೆ ಅಂತ ಅರ್ಥ. ನಂತರ ಇದಕ್ಕೆ ಖಾರಕ್ಕೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಇದು ಹುರಿದಿಲ್ಲ, ಜೀರಿಗೆನ ಪೌಡ್ರ್ ಮಾಡಿ ಹಾಕೋಬೇಕು. ಸೊ ಈ ಜೀರಿಗೆದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬೆಂಡೆಕಾಯಿಂದ ಮಾಡಿರುವಂಥ ಗೊಜ್ಜು, ಸಾಂಬಾರ್ ನೀವು ಟೇಸ್ಟ್ ಮಾಡಿರ್ಬೋದು. ಆದರೆ ಈ ರೀತಿ ಒಂದ್ಸತಿ ನೀವು ಪಲ್ಯ ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ. ಇದೇನು ಚಪಾತಿಗೆ, ರೊಟ್ಟಿಗೆ ಅಷ್ಟೇ ಅಲ್ಲದೆ ಅನ್ನ ಸಾರು ಮಾಡಿದಾಗ ನೆಂಚ್ಕೊಳ್ಳೋದಕ್ಕೂ ಕೂಡ ನೀವು ಇದನ್ನ ಪಲ್ಯದ ರೀತಿ ಉಪಯೋಗಿಸ್ಕೋಬಹುದು. ಅಥವಾ ಬಿಸಿ ಅನ್ನಕ್ಕೆ ಇದೇ ಪಲ್ಯ ಹಾಕೊಂಡು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ರುಚಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ಇಲ್ಲಿ ರೆಡಿಯಾಗಿದೆ. ಈ ಎಲ್ಲ ಒಗ್ಗರಣೆ ಜೊತೆಗೆ ಬೆಂಡೆಕಾಯಿ ಹಾಕಿ ಒಂದು 2 ನಿಮಿಷ ಏನು ಮುಚ್ಚಿಟ್ಟು ಬೇಯಿಸ್ಕೊಂಡ ನಂತರ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇದನ್ನ ನಾನು ಇವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಒಂದ್ಸತಿ ನೀವು ಟ್ರೈ ಮಾಡಿ, ಬಹುಶಃ ನಿಮಗೂ ಕೂಡ ಇಷ್ಟ ಆಗುತ್ತೆ.